ಹೌದಲ್ವಾ? ನಾನೇ ನನ್ನ ಶಕ್ತಿಯನ್ನ ಬಳಸ್ಕೊಂಡು ಸುಟ್ಟು ಹೋಗಿರೋ ನನ್ನ ಸೀರೆ ಕೈನೆಲ್ಲ ಸರಿ ಮಾಡ್ಕೊಂಡೆ. ಹೇಳಿ ಮೇಡಮ್, ಸೀರೆಗೆ ಬೆಂಕಿ ಹತ್ಕೊಂಡಿದ್ದಿದ್ರೆ ಸೀರೆ ಸುಟ್ಟೋಗಿರೋ ಕಲೆ ಅಥವಾ ದೇಹದ ಮೇಲೆ ಸುಟ್ಟೋಗಿರೋ ಗಾಯದ ಗುರ್ತು ಏನಾದ್ರೂ ಒಂದು ಇರ್ಬೇಕಲ್ವಾ ಮೇಡಮ್? ಅದ್ ಯಾವುದು ಇಲ್ದೇನೆ ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪನ ಹೇಗ್ ಮಾಡ್ತಿದ್ದೀರಾ ಮೇಡಮ್? ಬೋಸು, ನನ್ಗೇನು ಅರ್ಥ ಆಗ್ತಿಲ್ಲ ಬೋಸು. ಅಮ್ಮ, ಏನಾಗಿದೆ ನಿಮಗೆ? ಯಾಕೆ ದುರ್ಗಾ ಬಗ್ಗೆ ಆಪಾದನೆ ಮಾಡ್ತಾ ಇದ್ದೀರಾ? ಇಲ್ಲ ಶರತ್, ಅದು ಇವಳು. ಮೇಡಮ್, ನಿಮ್ ಒದ್ದಾಟ ನಂಗೆ ಅರ್ಥ ಆಗ್ತಿದೆ. ಇದೆಲ್ಲ ಭ್ರಮೆ ಆಗಿರ್ಬೇಕು. ಒಂದ್ ಕೆಲಸ ಮಾಡೋಣ, ನೀವು ರೂಮ್ಗೆ ಹೋಗಿ ವಿಶ್ರಾಂತಿ ತಗೋತಾರಿ, ನಾನು ಜ್ಯೂಸ್ ಮಾಡ್ಕೊಂಡ್ಬರ್ತೀನಿ. ಹೌದಮ್ಮ, ಬನ್ನಿ, ನೀವು ರೆಸ್ಟ್ ಮಾಡಿ. ಇಲ್ಲ ಶರತ್, ಇವಳು ಪ್ಲೀಸ್ ಬನ್ನಿ, ಬನ್ನಿ, ನೀವು ಬನ್ನಿ. ಸೀರೆಗೆ ಬೆಂಕಿ ಹತ್ಕೊಂಡಿದ್ದಿದ್ರೆ ಸೀರೆ ಸುಟ್ಟೋಗಿರೋ ಕಲೆ ಅಥವಾ ದೇಹದ ಮೇಲೆ ಸುಟ್ಟೋಗಿರೋ ಗಾಯದ ಗುರ್ತು ಏನಾದ್ರೂ ಒಂದು ಇರ್ಬೇಕಲ್ವಾ ಮೇಡಮ್? ಅಮ್ಮ, ತಗೊಳ್ಳಿ. ಬೇಡಪ್ಪ ಶರತ್, ಕುಡಿಯೋ ಮನ್ಸಿಲ್ಲ. ಅಮ್ಮ, ಯಾಕಮ್ಮ ಇಷ್ಟೊಂದು ಹಠ ಮಾಡ್ತಾ ಇದ್ದೀರಾ? ನೀವು ತುಂಬ ಸುಸ್ತಾಗಿದ್ದೀರಾ. ಪ್ಲೀಸ್ ಹಠ ಮಾಡಬೇಡಿ, ಬೇಡ ಅನ್ಬೇಡಿ, ತಗೊಳ್ಳಿ. ಜ್ಯೂಸ್ ಕೊಡೋ ನೆಪದಲ್ಲಿ ಹೆಂಡತಿನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಬಂದ್ಯಪ್ಪ. ಅಮ್ಮ, ಇಲ್ಲಿ ನಾನು ಯಾರನ್ನೂ ಸಮರ್ಥನೆ ಮಾಡ್ಕೊಳಕ್ಕೆ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಏನೂ ಆಗೇ ಇಲ್ಲ. ಸಮರ್ಥನೆ ಮಾಡ್ಕೊಳಕ್ಕೆ ಏನಿದೆ ಹೇಳಿ? ಬಹುಶಃ ನಿದ್ದೆ ಸರಿಯಾಗಿ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಹಾಗೆಲ್ಲ ಮಾತಾಡಿದಾರೆ ಅಷ್ಟೇನೆ. ದುರ್ಗಾ, ಮಾಳವಿಕಮ್ಮ ನನ್ನ ಹೆತ್ತ ತಾಯಿ ಅಲ್ಲದೆ ಇರ್ಬೋದು, ಆದರೆ ಅವರು ನನ್ನ ಜೀವನದಲ್ಲಿ ತುಂಬ ದೊಡ್ಡ ಸ್ಥಾನ ತುಂಬಿದ್ದಾರೆ. ನಮ್ಮನ್ನು ಅವ್ರು ಯಾವತ್ತೂ ಅವ್ರ ಸ್ವಂತ ಮಕ್ಕಳು ಅಲ್ಲ ಅನ್ನೋ ಥರ ಅವ್ರು ನೋಡೇ ಇಲ್ಲ. ಹೆತ್ತ ತಾಯಿಗಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ. ಇಷ್ಟು ವರ್ಷ ಈ ಮನೆನ ತೂಗಿಸ್ಕೊಂಡು ಹೋಗಿದ್ದಾರೆ. ಅಂಥ ತಾಯಿನ ಯಾವತ್ತು ಯಾವ ಸಿಚುವೇಶನಲ್ಲೂ ನಾನು ಬಿಟ್ಕೊಡೋ ಮಾತೇ ಇಲ್ಲ ದುರ್ಗಾ. ಇದನ್ನು ನಾನು ಅವ್ರಿಗೆ ಅರ್ಥ ಮಾಡಿಸ್ಬೇಕು. ಎಷ್ಟು ಒಳ್ಳೆಯವ್ರ ಬಾಸು ನೀವು. ಆದ್ರೆ ನಿಮ್ಮ ತಾಯಿ ಸ್ಥಾನ ತುಂಬ ಯೋಗ್ಯತೆ ಆ ರಾಕ್ಷಸಿ ಪಡ್ಕೊಂಡಿಲ್ಲ. ಇದನ್ನ ನಿಮಗೆ ಹೇಗೆ ಹೇಳಬೇಕೋ ನನಗೆ ಅರ್ಥನೇ ಆಗ್ತಿಲ್ಲ. ದುರ್ಗಾ, ಇವತ್ತಮ್ಮ ಹಾಗೆ ನಡ್ಕೊಂಡ್ರು ಅಂತ ನೀನೇನೋ ಬೇಜಾರು ಮಾಡ್ಕೋಬೇಡ. ಇನ್ನೊಂದ್ಸಲ ಹಾಗಾಗದಿರೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಬಾಸು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಮಾಳ್ವಿಕಾ ಮೇಡಮ್ ಮನ್ಸೆಂಥದ್ದು ಅಂತ ನನಗೆ ಗೊತ್ತಿಲ್ವಾ? ನಾನು ಇದನ್ನೆಲ್ಲ ಅಲ್ಲೇ ಮರ್ತ್ಬಿಟ್ಟೆ. ನೀವು ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಮಾಳ್ವಿಕಾ ಮೇಡಮ್ನ ನಾನು ನೋಡ್ಕೊಳ್ತೀನಿ. ಥ್ಯಾಂಕ್ಸ್ ದುರ್ಗಾ, ಥ್ಯಾಂಕ್ ಯು ಸೋ ಮಚ್. ನೀನು ನನ್ನ ಜೊತೆಗಿದ್ರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ನನಗಿದೆ. ದುರ್ಗಾ, ಏನಾಯ್ತು? ಯಾಕೆ ಹಾಗೆ ನಿಂತಿದ್ಯಾ? ಶರತ್ ಯಾಕೆ ಟೆನ್ಷನಲ್ಲಿ ಹೋದ್ರು? ಒಬ್ಬ ವ್ಯಕ್ತಿ ತೀರಾ ಒಳ್ಳೆಯವನಾಗಿರ್ಬಾರ್ದಕ್ಕ. ತುಂಬ ಒಳ್ಳೆಯವನಾಗಿದ್ರೆ ಕೆಟ್ಟೋರಲ್ಲೂ ಒಳ್ಳೆತನ ಹುಡುಕ್ತಾನಂತೆ. ನಿಜಾನೇ, ಆದ್ರೆ ಆ ಮಾತು ಇವಾಗ ಯಾಕೆ ಹೇಳ್ತಾ ಇದ್ಯಾ? ಇನ್ನೇನಕ್ಕ, ಆ ಮಾಳ್ವಿಕಾ ಗೋಮುಖ ವ್ಯಾಗ್ರಹ ಒಳ್ಳೆತನದ ಮುಖವಾಡ ಹಾಕೊಂಡು ಇಡೀ ಮನೆಯವ್ರಿಗೆಲ್ಲ ವಂಚನೆ ಮಾಡ್ತಿದ್ದಾಳೆ. ಆದ್ರೆ ಈ ಬಾಸ್ಗೆ ಅದು ಅರ್ಥನೇ ಆಗ್ತಿಲ್ಲ. ಎಲ್ಲ ಸತ್ಯ ಗೊತ್ತಿದ್ರು ಇವ್ರಿಗೆಲ್ಲ ಹೇಳಕ್ಕಾಗದೆ ನಾನು ಒದ್ದಾಡ್ತಿದ್ದೀನಿ ಇಲ್ಲಿ. ಆ ಮಾಳ್ವಿಕಾ ತಾಯಿ ಅನ್ನೋ ಅಸ್ತ್ರನ ಉಪಯೋಗಿಸ್ಕೊಂಡು ಎಲ್ರೂ ತನ್ನ ಬುಟ್ಟಿಗೆ ಹಾಕೊಂಡಿದ್ದಾಳೆ. ಅಲ್ಲ, ತಾನೇ ತೋಡಿದ ಬಾವಿನಲ್ಲಿ ಎಲ್ರೂ ಬೀಳ್ಸಿದಾಳೆ. ಅಲ್ಲಿಂದ ಎಲ್ರೂ ಮೇಲೆತ್ತೋದು ಅಷ್ಟು ಸುಲಭ ಅಲ್ಲ ದುರ್ಗಾ. ನೋಡು ದುರ್ಗಾ,
ಈ ಮನೆಯಲ್ಲಿ ಅವಳು ಹಿಡ್ತಕ್ಕೆ ಸಿಗದೆ ಸ್ವತಂತ್ರವಾಗಿರೋದು ನೀನೊಬ್ಳೆ. ಹಾಗಾಗಿ ಎಲ್ರೂ ಕಾಪಾಡೋ ಜವಾಬ್ದಾರಿ ಈಗ ನಿನ್ ಮೇಲಿದೆ. ಆದ್ರೆ ನಾನು ಅದನ್ನ ಹೇಗ್ ಮಾಡ್ಲಿ? ನಾನು ಹೇಳಿದ್ರೆ ಬಾಸ್ ನಂಬ್ತಾರಾ? ಇಲ್ಲ ದುರ್ಗಾ, ಖಂಡಿತ ನಂಬಲ್ಲ. ಶರತ್ ಆ ಮಾಟಗಾತಿನ ದೇವ್ರು ಅಂತ ನಂಬಿದ್ದಾರೆ. ನೀನ್ ಹೋಗಿ ಅವಳು ದೇವ್ರಲ್ಲ ಮಾಟಗಾತಿ ಅಂತ ಹೇಳಿದ್ರೆ ಅವ್ರು ಗ್ಯಾರಂಟಿ ನಂಬಲ್ಲ. ನೋಡು ದುರ್ಗಾ, ಸತ್ಯ ಹೇಳೋದಕ್ಕೆ ಅಂತಾನೆ ಒಂದ್ ಸಮಯ ಬರತ್ತೆ. ಆವಾಗ ನೀನು ಸಾಕ್ಷಿ ಸಮೇತ ಅವಳು ಏನು ಅಂತ ಪ್ರೂವ್ ಮಾಡ್ಬೇಕು. ಅಲ್ಲಿವರೆಗೂ ನಿನ್ ಕಾಯಿಲೇಬೇಕು ದುರ್ಗಾ. ಆ ಸಮಯ ಯಾವಾಗ ಬರುತ್ತೆ ಅಕ್ಕ? ಅಲ್ಲಿ ತನಕ ಮಾಳ್ವಿಕ ಇನ್ನೇನ್ ಮಾಡ್ತಾಳೋ ಅಂತ ನಂಗೆ ತುಂಬಾ ಭಯ ಆಗ್ತಿದೆ. ದುರ್ಗಾ, ನಿನ್ ಜೊತೆ ನಾನಿದ್ದೀನಿ, ನೀನ್ ಧೈರ್ಯವಾಗಿರ್ಬೇಕು. ನೀನ್ ಹೀಗ್ ಕುಗ್ಗಿದ್ರೆ ಅವಳ ಹಾರಾಟ ಇನ್ನೂ ಜಾಸ್ತಿ ಆಗತ್ತೆ. ಅವಳಿಗೆ ಪಾಠ ಕಲಿಸ್ಬೇಕು ಅಂದ್ರೆ ನೀನು ಧೈರ್ಯವಾಗಿರ್ಬೇಕು. ನೋಡು ದುರ್ಗಾ, ಇದು ನಿನ್ ಕುಟುಂಬ. ನಿನ್ ಕುಟುಂಬನ ನೀನ್ ಕಾಪಾಡ್ಕೋಬೇಕು ಅಂದ್ರೆ ನೀನ್ ಯಾರಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿ ಸ್ಟ್ರಾಂಗ್. ಹೌದು, ನಾನು ಗಟ್ಟಿಯಾಗಿರ್ಬೇಕು. ಆ ಮನೆ ಹಳಿಯಿಂದ ನನ್ನ ಕುಟುಂಬನ ನಾನು ಕಾಪಾಡ್ಕೋಬೇಕು. ಕಾಪಾಡ್ಕೊಳ್ತೀನಿ.